ಏನೇ ಬಂದರೂ ಎದುರಿಸೋ ಶಕ್ತಿ ತುಂಬಿಸಿದ್ದೀನಿ. ನೀನಿಷ್ಟು ಬೇಗ ಅಪ್ಪನ ಶಕ್ತಿನ ಕಳ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನಾವೆಲ್ಲಿ ವೀಕ್ ಆಗ್ತಿದ್ದೀವಿ ಅನ್ಸುತ್ತೋ ಅಲ್ಲೇ ಗಟ್ಟಿಯಾಗಿ ನಿಲ್ಬೇಕು. ಯಾವುದಕ್ಕೆ ಭಯ ಪಡ್ತಿದ್ದೀವೋ ಅದನ್ನ ಎದುರಿಸ್ಬೇಕು. ಆಗ್ಲೇ ನೀನ್ ನನ್ನ ಮಗಳಾಗಿ ಅಪ್ಪನ ಹೆಸರು ಉಳ್ಸೋಕ್ ಸಾಧ್ಯ. ನೀನು ಯಾವತ್ತೂ ಸೋತಿಲ್ಲ, ಸೋಲ್ಬಾರ್ದು. ನಿನಗೆ ಅಂತ ಒಂದು ಜವಾಬ್ದಾರಿ ಇದೆ, ಅದನ್ನ ನೀನು ಧೈರ್ಯವಾಗಿ ನಿಭಾಯಿಸಬೇಕು. ನಿನ್ನ ಮೇಲೆ ನಂಬಿಕೆ ಇಟ್ಟು ಕೆಲಸ ಕೊಟ್ಟಿರೋ ನಂಬಿಕೆನ ನೀನು ಉಳಿಸ್ಕೋಬೇಕು. ಇದನ್ನ ನೀನೊಂದು ಸ್ಟೆಪ್ಪಿಂಗ್ ಸ್ಟೋನ್ ಆಫ್ ಸಕ್ಸಸ್ ಅಂತ ಅನ್ಕೋಬೇಕು. ಆಯ್ತಪ್ಪ, ನಾನು ಆಫೀಸಿಗೆ ಹೋಗಿ ನನ್ನ ಕೆಲಸನ ಮುಂದುವರಿಸ್ತೀನಿ. ನಾನು ನಿನ್ನ ಮಗಳು, ನಾನು ಖಂಡಿತವಾಗ್ಲೂ ಗೆಲ್ತೀನಿ. ಇದನ್ನೆಲ್ಲ ಮೆಟ್ಟಿ ನಿಂತು ನಾನು ಗೆದ್ದೆ ಗೆಲ್ತೀನಿ. ಕೈ ಹಿಡಿದು ನಡೆಸೋ, ಬೆಂತಟ್ಟಿ ಬೆಳೆಸೋ, ನಮಗಾಗಿ ಶ್ರಮಿಸೋ, ಆ ದುಡಿಮೆ ಜೀವನ ಹೆಸರೊಂದಿಗೆ ಇರುವ, ಬಾಳಿಗರ್ಥ ಕೊಡುವ, ನೋವಿನಲು ನಗುವ, ಆ ತಂದೆ ಪಯಣ ಬೇಕು ನಿನ್ನ ಅಪ್ಪುಗೆ, ಒಂದೇ ಒಂದು ಅಪ್ಪುಗೆ, ಅಪ್ಪ ನನ್ನ ಪಾಲಿಗೆ. ಪೂರ್ಣಿ, ಪೂರ್ಣಿ, ಈ ಎದು ಯಾಕೆ ಇನ್ನ ಬಂದಿಲ್ವಲ್ಲ? ಏನೋ ಗುಣಗ್ತಿರೋ ಹಾಗಿದೆ. ಏನದು? ಏನ ನಾನು ಯಾರಿಗೋ ವೆಯ್ಟ್ ಮಾಡ್ತಿದ್ದೀನಿ ಕಣೆ, ಅಷ್ಟೇ. ಎಲ್ಲ ಹೇಳ್ಬೇಕು ಇವಳಿಗೆ. ರೀ, ನಾನು ಸ್ವಲ್ಪ ದಿವಸದಿಂದ ನೋಡ್ತಿದ್ದೀನಿ, ನೀವು ಆಫೀಸಿಗೆ ನಿಮ್ಮ ಬೈಕನ್ನೇ ತಗೊಂಡು ಹೋಗ್ತಿಲ್ಲ, ಯಾಕೆ? ಪೂರ್ಣಿ, ಯಾರಾದರೂ ಪುಕ್ಸಟ್ಟೆ ಆಫೀಸಿಗೆ ಕರ್ಕೊಂಡೋದ್ರೆ ನಾನು ಯಾಕೆ ದುಡ್ಡು ಖರ್ಚು ಮಾಡಿ? ಸುಮ್ಮನೆ ಪೆಟ್ರೋಲಿಗೆ ದುಡ್ಡು ಸುರಿಯೋಕ್ಕೆ ನನಗೇನು ತಲೆ ಕೆಟ್ಟಿದ್ಯಾ? ಏನು, ನಿಮ್ಮನ್ನ ಫ್ರೀಯಾಗಿ ಆಫೀಸಿಗೆ ಕರ್ಕೊಂಡು ಹೋಗ್ತಿದ್ದಾರಾ? ಯಾರಿಯ ಪುಣ್ಯಾತ್ಮ? ಅವ್ರಿಗೇನು ತಲೆಗಿಲೆ ಕೆಟ್ಟಿಲ್ಲ ತಾನೇ? ತಲೆ ಕೆಟ್ಟಿರೋದು ನಿನಗೆ. ಗಂಡನ್ ಯಾರೋ ಪುಕ್ಸಟ್ಟೆ ಆಫೀಸಿಗೆ ಕರ್ಕೊಂಡು ಹೋಗ್ತಾರೆ, ಅದರಿಂದ ದುಡ್ಡು ಸೇವ್ ಆಗತ್ತೆ ಅಂತ ಯೋಚನೆ ಮಾಡೋದು ಬಿಟ್ಟು ಅದಕ್ಕೂ ಕಾಲೆಳಿತೀಯಲ್ಲ. ಸರಿ, ಇವಾಗ ನಿನಗೆ ಪೆಟ್ರೋಲ್ ರೇಟ್ ಎಷ್ಟು ಅನ್ನೋದಾದ್ರೂ ಗೊತ್ತಾ ನಿನಗೆ? ಆ ದುಡ್ಡಿನ ನಿಮ್ಮ ತಾತ ಕೊಡ್ತಾನ? ಅಲ್ಲ, ಪೆಟ್ರೋಲ್ ದುಡ್ಡು ಉಳಿದ್ರೆ ನಮಗೆ ಸೇವ್ ಆದಂಗಲ್ವೇನೆ? ಆದ್ರೂ ನಂಗೇನೋ ಅನುಮಾನ ರೀ. ಏನು ಅನುಮಾನ? ಅಲ್ಲ, ಗಂಡನ ಮೇಲೆ ಅನುಮಾನ ಪಡೆದು ಬಿಟ್ಟು ದುಡ್ಡು ಉಳಿತಲ್ಲ ಅಂತ ಖುಷಿ ಪಡು. ಅದು ಅಲ್ಲದೆ ಇಬ್ರು ಒಂದೇ ಆಫೀಸ್ಗೆ ಹೋಗುವಾಗ ಒಟ್ಟಿಗೆ ಹೋಗೋದ್ರಲ್ಲಿ ಎಷ್ಟು ಲಾಭ ಇದೆ ಗೊತ್ತಾ? ಎಮಿಷನ್ ಕಮ್ಮಿ ಆಗಿ ಪೊಲ್ಯೂಷನ್ ಕಮ್ಮಿ ಆಗತ್ತೆ, ಜೊತೆಗೆ ದುಡ್ಡು ಉಳಿಯತ್ತೆ. ಇದೆಲ್ಲ ನಿನ್ಗೆಲ್ಲ ಅರ್ಥ ಆಗತ್ತೆ ಬಿಡು. ಓಹೋ, ಇದ್ದಕ್ಕಿದ್ದ ಹಾಗೆ ನಿಮ್ಗೆ ಪಲ್ಯೂಷನ್ ಬಗ್ಗೆ ಕಾಳಜಿ ಹೇಗೆ ಉಟ್ಕೋತಪ್ಪ? ಇಷ್ಟೆಲ್ಲ ಒಳ್ಳೆ ಮನ್ಸು ನಿಮ್ಗೆಲ್ ಬರ್ಬೇಕು? ಏನೋ ಹೊಸ ಕಿತಾಪತಿ ಮಾಡಕ್ ಹೊರಟಿದ್ದೀರಾ. ಏನು ಇವನು ಇಷ್ಟೊತ್ತಾದ್ರೂ ಬರಲಿಲ್ವಲ್ಲ? ಛೇ, ಈ ಎದು ನನಗೆ ಕೈ ಕೊಡ್ತಾನೆ ಅಂತ ಅನ್ಸುತ್ತೆ.
ಇರಲಿ, ನೋಡ್ಕೋತೇನೆ. ಏನ್ರಿ ನಿಮ್ ಬೈಕೆ ತಗೊಂಡ್ ಹೋಗ್ತಿದ್ದೀರಾ? ನಿಮ್ ಪರಿಸರ ಕಾಳಜಿ ಎಲ್ಲಿ ಹೋಯ್ತು? ಮೊದ್ಲೇ ನಿಮ್ದು ಡಬ್ಬಾ ಬೈಕು, ಇದ್ರಲ್ಲಿ ಬರೋ ಹೊಗೆಗೆ ಇಡೀ ಮಲ್ನಾಡೆ ಕುಲ್ಗೆಟ್ ಹೋಗುತ್ತೆ. ನನ್ನ ಆಡ್ಕೋತೀಯಾ? ಆಡ್ಕೋ. ಸಂಜೆ ಬಂದು ನಿನ್ನ ವಿಚಾರಿಸ್ಕೋತೀನಿ. ಕಾವೇರಿ ಮೇಡಮ್ ಬಂದ್ರು. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ನಮಸ್ತೆ ಮೇಡಮ್. ನಮಸ್ತೆ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಸಾರಿ ಪ್ರೀತು, ನಂಗೆ ಗೊತ್ತು ನಿನಗೆ ನನ್ನ ಮೇಲೆ ಬೇಜಾರಾಗಿದೆ ಅಂತ. ನಿನ್ನೆ ನಾನು ಆಡಿದ ಮಾತುಗಳಿಂದ ನಿನಗೆ ನನ್ನ ಮೇಲೆ ಸಿಟ್ಟು ಅಂತಲೂ ಗೊತ್ತು. ಆದರೆ ಏನು ಮಾಡಲಿ, ನನಗೆ ನಿನ್ನ ಕಂಟ್ರೋಲ್ ಮಾಡೋಕ್ಕೆ ಬೇರೆ ದಾರಿ ಇಲ್ಲ. ಈ ಥರ ಅವಾಯ್ಡ್ ಮಾಡೋದ್ರಿಂದನೇ ನೀನು ನನ್ನಿಂದ ದೂರ ಹೋಗ್ತೀಯ. ಆ್ಯಕ್ಚುಲಿ ಅವಾಯ್ಡ್ ಮಾಡೋದು, ಎಲ್ರ ಮೇಲೆ ರೇಗಾಡೋದು, ಇದೆಲ್ಲ ನಂಗೆ ಇಷ್ಟ ಆಗಲ್ಲ. ಎಲ್ರಿಗೂ ಬುದ್ಧಿ ಹೇಳ್ತಿದ್ದು ನಾನೇ ಈಗ ಆ ಕೆಲಸ ಮಾಡ್ತಿದ್ದೀನಿ. ಅದು ನಿನ್ನ ಜೊತೆಲೇ ಹಾಗೆ ನಡ್ಕೊಂಡಿದ್ದೀನಿ. ಐ ಆಮ್ ಸಾರಿ ಪ್ರೀತು. ಆದರೆ ಒಂದು ರಿಕ್ವೆಸ್ಟ್ ನಿನ್ನಲ್ಲಿ, ಪ್ಲೀಸ್ ಇವತ್ತು ಮತ್ತೆ ನನ್ನ ಹತ್ರ ಮಾತಾಡೋದಿಕ್ಕೆ ಬರಬೇಡ. ಯಾಕೆ ಗೊತ್ತಾ, ಮತ್ತೆ ನಾನು ನಿನಗೆ ಮುಖ ಕೊಟ್ಟು ಮಾತಾಡ್ತಾ ಇದ್ರೆ, ನೆಗ್ಲೆಕ್ಟ್ ಮಾಡಿದ್ರೆ ಮತ್ತೆ ನಿನಗೆ ಹರ್ಟ್ ಆಗುತ್ತೆ. ಆ ರೀತಿ ನೀನು ಎಲ್ಲ ಕಳ್ಕೊಂಡವನ ಹಾಗೆ ನಿಂತ್ಕೊಳ್ಳೋದನ್ನ ನನ್ನಿಂದ ನೋಡೋಕ್ಕಾಗಲ್ಲ. ಅದಕ್ಕಿಂತ ಹೆಚ್ಚಾಗಿ ನೀನು ಎದುರಿಗೆ ಬಂದರೆ ನಾನು ಕರ್ಗೆ ಹೋಗ್ತೀನಿ ಕಣೋ. ನಿನ್ನ ಹತ್ರ ಹತ್ಕೊಂಡು ಎಲ್ಲನೂ ಹೇಳ್ಕೊಂಡು ಬಿಡ್ತೀನಿ ಅಂತ ಭಯ ಆಗ್ತದೆ. ಪ್ಲೀಸ್ ಡೋಂಟ್ ಕಮ್ ಟು ಮೀ. ಪ್ಲೀಸ್ ಪ್ಲೀಸ್ ಪ್ರೀತು.